ಸೂಪರ್ ಆಗಿದ್ದಾಡ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು ಕಾಲ್ ಬಿಡಿಸೋ ಆಕ್ಟಿವಿಟಿ. ಎಸ್, ಇವತ್ತು ಅದಿತಿ ಜೊತೆ ಒಂದು ಲೈಫ್ ಸ್ಕಿಲ್ ಆಕ್ಟಿವಿಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಅದೇನು ಅಂತಂದರೆ ಕಾಳುಗಳನ್ನ ಬಿಡಿಸೋದು. ಎಸ್, ಈ ಒಂದು ಆ್ಯಕ್ಟಿವಿಟಿ ತುಂಬ ಒಳ್ಳೆಯದು ಮಕ್ಕಳಿಗೆ ಮಾಡಿಸೋದ್ರಿಂದ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಾ ಹೋಗ್ತೀನಿ. ಸೊ ಸಿಂಪಲ್ಲಾಗಿ ತೊಗರಿ ಕಾಳೇನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಕೋಲ್ಡ್ ಇದೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಫಾರ್ ಹರ್. ಈ ಒಂದು ಆ್ಯಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಕೊಡೋದೇ ಇಲ್ಲ. ಅಂದರೆ ಈ ಥರ ಬೇಸಿಕ್ ಸ್ಕಿಲ್ಸ್ನ. ಯಾಕಂತಂದರೆ ಮಕ್ಕಳು ಮನೆಯಲ್ಲೆಲ್ಲ ಹರಡ್ತಾರೆ, ಆಮೇಲೆ ಗಲೀಜು ಮಾಡ್ತಾರೆ, ಕಾಳೆಲ್ಲ ವೇಸ್ಟ್ ಮಾಡ್ತಾರೆ ಅಂತ. ಬಟ್ ಟ್ರಸ್ಟ್ ಮೀ, ನೀವು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಗೆ ಯೋಚನೆ ಅಲ್ಲ, ಮಕ್ಕಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಆಮೇಲೆ ಕಾನ್ಸಂಟ್ರೇಷನ್ ಮಾಡಲ್ಲ, ಒಂದು ಕಡೆ ಕೂತ್ಕೊಳ್ಳಲ್ಲ, ಪೇಷನ್ಸ್ ಇಲ್ಲ ಅಂತ. ಅದು ಎಲ್ಲನೂ ಬರಬೇಕು ಅಂತಂದರೆ ಪ್ಲೀಸ್ ಪ್ಲ್ಯಾನ್ ದೀಸ್ ಆ್ಯಕ್ಟಿವಿಟೀಸ್. ಈಗ ಸಂಕ್ರಾಂತಿ ಟೈಮಲ್ಲಿ ಅವರೆಕಾಳು ಸೀಸನ್ ಇರುತ್ತೆ, ಅದಕ್ಕಿಂತ ಮುಂಚೆ ಚಳಿಗಾಲದಲ್ಲಿ ಈ ತೊಗರಿ ಕಾಳು ಸೀಸನ್ ಎಲ್ಲ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಾಳು ಬಿಡಿಸೋದಕ್ಕೆ ಕೊಡಿ. ಯು ಕ್ಯಾನ್ ಅಬ್ಸರ್ವ್ ಅದಿತಿಸ್ ಕಾನ್ಸಂಟ್ರೇಷನ್. ಇದರಿಂದ ಏನು ಫಸ್ಟು ಡೆವಲಪ್ ಆಗುತ್ತೆ ಅಂತಂದರೆ ಮಕ್ಕಳು ಒಂದು ಕಡೆ ಕೂತ್ಕೊಳ್ತಾರೆ. ಓಕೆನಾ? ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಟೂ ಹ್ಯಾಂಡ್ ಕೋಆರ್ಡಿನೇಷನ್. ಎರಡು ಅಲ್ಲೇ ಇದ್ರ ಪಪ್ಪು ಇಲ್ಲಿ ಹಾಕಿ ಕಾಳನ್ನ ಇಲ್ಲಿ ಹಾಕಿ ಬೌಲ್ಗೆ. ಸೆಕೆಂಡ್ ಥಿಂಗ್ ಇಸ್ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಹೇಳಿದಲ್ಲ. ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಅಂತಂದರೆ ಒಂದೇ ಕೈಯಲ್ಲಿ ಮಾಡಲ್ಲ, ಎರಡು ಕೈಯಲ್ಲಿ ಮಾಡ್ತಾರೆ. ಎರಡು ಕೈಯಲ್ಲಿ ಮಾಡೋದ್ರಿಂದ ಬೈಲ್ಯಾಟ್ರಲ್ ಕೋಆರ್ಡಿನೇಷನ್ ಆಗುತ್ತೆ. ಸೊ ಎಲ್ಲ ಮಕ್ಕಳ ಎಲ್ಲರಿಗೂ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ 2 ಹೆಮಿಸ್ಫಿಯರ್ ಇರುತ್ತೆ. ನೀವು ಮಾಡಿ ನಿಮ್ಮ ಪಾಡಿಗೆ, ಒಂದು ಲೆಫ್ಟ್ ಹೆಮಿಸ್ಫಿಯರ್, ಇನ್ನೊಂದು ರೈಟ್ ಹೆಮಿಸ್ಫಿಯರ್. ಸೊ ಎರಡೂ ಕೈನ ಬಳಸೋದ್ರಿಂದ ಮಕ್ಕಳಿಗೆ ಅದು ಮಿಡ್ ಲೈನ್ ಕ್ರಾಸ್ ಚೆನ್ನಾಗಾಗುತ್ತೆ, ಮಕ್ಕಳ ಕಲಿಕೆ ಚೆನ್ನಾಗಾಗುತ್ತೆ. ಆ್ಯಂಡ್ ಥರ್ಡ್ ಒನ್ ಇಸ್ ಫೈನ್ ಮೋಟರ್ ಸ್ಕಿಲ್ಸ್. ಫೈನ್ ಮೋಟರ್ ಅಂತಂದರೆ ಮಕ್ಕಳ ಪುಟ್ಟ ಬೆರಳುಗಳಿಗೆ ಜಾಸ್ತಿ ಸ್ಟ್ರೆಂತು, ಹೋಲ್ಡಿಂಗ್ ಇರ್ಬೋದು, ಗ್ರಿಪ್ಪಿಂಗ್ ಇರ್ಬೋದು. ಪೆನ್ಸಿಲ್ ಗ್ರಿಪ್ ಚೆನ್ನಾಗಿಲ್ಲ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಪ್ಲ್ಯಾನ್ ದಿಸ್ ಆ್ಯಕ್ಟಿವಿಟಿ. ಫೈನ್ ಮೋಟರ್ ಸ್ಕಿಲ್ ಅಂತೂ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮನೇಲಿ ಆಬ್ವಿಯಸ್ಲಿ ಇಂಥ ಕಾಳುಗಳನ್ನ ಸಾಂಬಾರ್ಗೆ ಏನಕ್ಕಾರೆ ತರ್ತಾನೆ ಇರ್ತೀವಿ ಅಲ್ವಾ. ಒಂದು ಸ್ವಲ್ಪ, ನಾನೇನು ಜಾಸ್ತಿ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಇದನ್ನು ಬಿಡಿಸೋದಕ್ಕೇ ಶಿ ವಿಲ್ ಡೆಫಿನೆಟ್ಲಿ ಸ್ಪೆಂಡ್ 5 to 6 minutes. ಕೆಲವೊಂದು ಸಲ ಮಕ್ಕಳು 10 minutes ತೊಗೊಳ್ತಾರೆ. ಸೊ ಮಕ್ಕಳು ಒಂದು ಕಡೆ ಕುತ್ಕೊಂಡಂಗಾಯಿತು. ನಾನು ನನ್ನ ಹೋಮ್ ಸ್ಕೂಲಿಂಗ್ ಇದರಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ನೂ ವರ್ಕ್ ಮಾಡ್ತೀನಿ. ದಿಸ್ ಇಸ್ ಅ ವೆರಿ ಬೆಸ್ಟ್ ಆ್ಯಕ್ಟಿವಿಟಿ ಫಾರ್ ಲೈಫ್ ಸ್ಕಿಲ್ಗೆ. ಸೊ ಈ ಲೈಫ್ ಸ್ಕಿಲ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಫುಡ್ ಬಗ್ಗೆ ಅಸೋಸಿಯೇಷನ್ ಸಹ ಆಗುತ್ತೆ. ನೆಕ್ಸ್ಟ್ ಟೈಮು ಅವ್ರು ಏನು ಕಾಳನ್ನ ಬಿಡಿಸ್ತಾರೆ ಆ ಕಾಳನ್ನ ನಾನು ಬಳಸ್ಕೊಂಡು, ಪಾಪು ನಿಮಗೆ ಕಿಚಡಿಗೆ ಹಾಕ್ಕೊಡ್ತೀನಿ, ನೀವು ಬಿಡಿಸಿದ ಕಾಳನ್ನ ನೀವೇ ತಿಂತಿದ್ದೀರಾ ಅಂತ ಐ ಕ್ಯಾನ್ ಟೆಲ್ ಹರ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇದು ಸೆನ್ಸರಿ. ಇವಾಗ ಕೋಲ್ಡ್ ಇದೆ ಅಂತ ಹೇಳಿದೆ. ಆ್ಯಂಡ್ ಟಚ್ ಡಿಫ್ರೆಂಟ್. ಈಗ ಆಬ್ವಿಯಸ್ಲಿ ಕಾಳು ಅಂತಂದರೆ ಡಿಫ್ರೆಂಟ್ ಟಚ್ ಅಲ್ವಾ ಅದು. ಸೊ ಅದು ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಆ್ಯಂಡ್ ಹೈ ಕೋಆರ್ಡಿನೇಷನ್ ಅಂತಂದರೆ ಮಗು ಎಲ್ಲಿ ಏನನ್ನು ನೋಡ್ತಿದೆ, ಕೈಯಲ್ಲಿ ಏನೋ ಇಟ್ಕೊಂಡಿದೆ, ಅದನ್ನು ಕಣ್ಣಲ್ಲಿ ಕೋರಿಲೇಟ್ ಮಾಡಿ ಯಾವುದನ್ನು ಹೇಗೆ ಬಿಡಿಸ್ಬೇಕು ಅಂತ ಪುಲ್ ಮಾಡೋದಿರ್ಬೋದು, ಅದನ್ನು ಕಾಳು ತೆಗೆದು ಬೌಲಿಗೆ ಹಾಕೋದಿರ್ಬೋದು. ಸೊ ಆ್ಯಂಡ್ ಹೈ ಕೋಆರ್ಡಿನೇಷನ್ ಸಹ ತುಂಬ ಚೆನ್ನಾಗಾಗುತ್ತೆ. ಕೆಲವೊಂದು ಸಲ ಮಕ್ಕಳು ನೋಡಲ್ಲ. ಸೊ ಅದು ಅಂದರೆ ನೋಡು ಬರಿ ಬೋರ್ಡ್ ಮೇಲೆ ನೋಡ್ಕೊಂಡು ಬರಿ ಅಂತೆಲ್ಲ ನಾವು ಹೇಳ್ತೀವಿ ಅಲ್ವಾ ಮಕ್ಕಳಿಗೆ. ಸೊ ಅದೆಲ್ಲನೂ ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಪೇಷನ್ಸ್. ಮಕ್ಳಿಗೆ ಪೇಷನ್ಸೇ ಇಲ್ಲ, 1 ನಿಮಿಷ ವೆಯ್ಟ್ ಮಾಡಲ್ಲ. ಅದೆಲ್ಲನೂ ಇದರಲ್ಲಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಾನ್ಸಂಟ್ರೇಷನ್. ಮಕ್ಕಳು ತುಂಬ ಚೆನ್ನಾಗಿ ನೀವು ನಿಮ್ಮ ಮಕ್ಕಳೇನಾದರೂ ಸ್ಕ್ರೀನಿಗೆ ಅಡಿಕ್ಷನ್ ಆಗಿದ್ದರೆ ಈ ರೀತಿ ಆ್ಯಕ್ಟಿವಿಟೀಸ್ನ ಕೊಡಿ. ಇನಿಷಿಯಲಿ ನೀವು ಸ್ಕ್ರೀನ್ ಕೊಟ್ಟು ಅಭ್ಯಾಸ ಆಗಿಬಿಟ್ಟಿದ್ರೆ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಹೋಗ್ತಾ ತುಂಬ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಮಕ್ಳುಗಳಿಗೆ ಏನು ಗೊತ್ತಾ, ನಾವು ಮಾಡೋವಂತಹ ಎಲ್ಲ ಕೆಲಸಗಳು ಅವ್ರಿಗೆ ಇಷ್ಟ. ಬಟ್ ನಾವು ಬಿಡಬೇಕು ಅಷ್ಟೇ, ಕೊಡಬೇಕು, ಮೆಸ್ಸಿ ಆಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲುಕ್ ಅಟ್ ಅವರ್ ಆರ್ಗನೈಸೇಷನ್ ಸ್ಕಿಲ್. ನಾನು ಒಂದು ಸಲ ಹೇಳಿದ್ದು ಅಷ್ಟೇ, ಇಲ್ಲಿ ಸಿಪ್ಪಿಗೆ ಹಾಕಿ, ಇಲ್ಲಿ ಇದಿರುತ್ತೆ ಕಾಳು, ಬಿಡಿಸ್ಬಿಟ್ಟು ಈ ಬೌಲಿಗೆ ಹಾಕಿ ಅಂತ. ಸೊ ನೀವು ವರ್ಕ್ ಮಾಡ್ತಾ ನೀವೇ ಮೆಸ್ಸಿ ಮಾಡಿದ್ರೂ ಮಕ್ಕಳು ಮೆಸ್ಸಿ ಮಾಡೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ದೇ ಆರ್ ವೆರಿ ಆರ್ಗನೈಸ್ಡ್. ಸೊ ಅವ್ರು ಆರ್ಗನೈಸ್ಡ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ವರ್ಕ್ ಆನ್. ಸೊ ನೀವು ವರ್ಕ್ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಸ್ಕಿಲ್ ಕಲಿತಾರೆ. ಇದರಿಂದ ಒಂದು ಬೆಸ್ಟ್ ಏನು ಅಂತಂದರೆ ಮಕ್ಕಳು ಅವ್ರು ಮಾಡಿದಂತಹ ಒಂದು ಮೆಸ್ಸಿನ ಅವರೇ ಕ್ಲೀನಪ್ ಮಾಡ್ತಾರೆ. ಆರ್ಗನೈಸೇಷನ್ ಸ್ಕಿಲ್ ಚೆನ್ನಾಗಿ ಬರುತ್ತೆ. ಆ್ಯಂಡ್
ಇದು ಒಂಥರ ಒಂದು ಬೆಸ್ಟ್ ಆ್ಯಕ್ಟಿವಿಟಿ ಫಾರ್ ಸೆನ್ಸರಿ ಎಕ್ಸ್ಪ್ಲೋರೇಷನ್. ಮಕ್ಕಳು ಟಚ್, ಇವಾಗ ನಾನು ಹೇಳಿದೆ ಕೋಲ್ಡ್ ಇದೆ ಅಂತ, ಕೋಲ್ಡ್ ಇಲ್ಲ ಅಂತಂದರೆ ಕೆಲವೊಂದ್ಸಲ ಇದು ಕೋಲ್ಡ್ ಇಲ್ಲ ಅಂತಂದರೆ ನಾರ್ಮಲ್ ಟೆಂಪ್ರೇಚರಲ್ಲೇ ಇರುತ್ತೆ. ಸೆನ್ಸರಿ ಇದು ಡಿಫ್ರೆಂಟ್ ಟಚ್ ಇರುತ್ತಲ್ವಾ. ಆ್ಯಂಡ್ ಆಲ್ಸೋ ಕೆಲವೊಂದ್ಸಲ ಅವರೆಕಾಳೆಲ್ಲ ಸ್ಮೆಲ್ ಇರುತ್ತೆ, ತೊಗರಿಕಾಳು ಒಂಥರ ಸ್ಮೆಲ್ ಇರುತ್ತೆ. ಸೊ ಸೆನ್ಸರಿ ಎಕ್ಸ್ಪ್ಲೋರೇಷನ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಲೈಫ್ ಸ್ಕಿಲ್ ಮಕ್ಕಳಿಗೆ ಬೇಕಾಗಿರೋದು ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನೀವು ಸ್ಕ್ರೀನಿಂದ ತುಂಬ ದೂರ ಮಕ್ಕಳನ್ನ ಇಡ್ಬೋದು. ಸ್ಕ್ರೀನಿಂದ ಯಾವುದೇ ರೀತಿ ಡೆವಲಪ್ ಆಗಲ್ಲ. ನಾನು ಅದಿತಿಗೆ ಹಾರ್ಡ್ಲಿ, ನೀವು ನಂಬಲ್ಲ, ವಾರದಲ್ಲಿ ಕೊಟ್ಟರೆ ಒಂದು 10 ನಿಮಿಷ ಕೊಟ್ಟಿರ್ತೀನಿ. ಅದೂ ಇಲ್ಲ, ಇಟ್ಸ್ ನಾಟ್ ಕಂಪಲ್ಸರಿ. ಯಾವಾಗಲೂ ಒಂದ್ಸಲ ಬೇರೆ ಮಕ್ಕಳನ್ನ ನೋಡಿ ಕೇಳಿದಾಗ ಅವ್ರು ಹರ್ಟ್ ಆಗಬಾರ್ದು ಅನ್ನೋ ವಿಷಯ ಕೊಡ್ತೀನಿ ಹೊರತು ಇಟ್ಸ್ ಅಡಿಕ್ಷನೇ ಇಲ್ಲ. ಯು ಹ್ಯಾವ್ ಟು ಸಿ ಯುವರ್ ಕಾನ್ಸಂಟ್ರೇಷನ್ ಲೆವೆಲ್ಲು, ಬಿಡಿಸುವಂತಹ ಒಂದು ಇದು ತುಂಬ ಚಂದ ಇದೆಲ್ಲ ನೋಡೋದಕ್ಕೆ. ಮಕ್ಕಳು ನಿಮಗೊಂದು ಸೆಲ್ಫ್ ಎಂತಕ್ಕಂದ ಇದು ಈ ಬೌಲ್ ಹಾಕು. ತುಂಬ ಚಂದ ಇರುತ್ತೆ. ಏನಪ್ಪ ಅದು? ಇಲ್ಲ ಹಾಕಿ ಅದು ಬೇಡ. ಅದು ಕಾಳು ಮಸ್ಕೋಗ್ಬಿಟ್ಟಿದೆ, ಮ್ಯಾಶ್ ಆಗಿಬಿಟ್ಟಿದೆ. ಪರವಾಗಿಲ್ಲ, ಸಿಪ್ಪೆ ಅಲ್ಲೇ ಹಾಕ್ಬಿಡಿ. ಏನು ಗೊತ್ತಾ, ನಿಮಗೊಂದು ಸೆಲ್ಫ್ ಟೈಮ್ ಬೇಕಾ? ಯಪ್ಪ ಏನಾರ ನೋಡಬೇಕಪ್ಪ ನಾನೊಂದು 5 ನಿಮಿಷ ಅಂತ ಈ ರೀತಿ ಕೊಟ್ಬಿಡಿ. ಅಲ್ಲಿ ಹಾಕಿ ಕಂದ, ಏನಾಗಿಲ್ಲ ಅದು. ಈ ರೀತಿ ಕೊಟ್ಬಿಡಿ ಆ್ಯಕ್ಟಿವಿಟೀಸು. ಅಥವಾ ಕರಿಬೇವು ಬಿಡಿಸಿ. ನೆಕ್ಸ್ಟ್ ಟೈಮ್ ನಾನು ಇದೇ ರೀತಿ ಸಿಂಪಲ್ ಆ್ಯಕ್ಟಿವಿಟೀಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ ರಿಯಲಿ ಬೆಸ್ಟ್. ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ನಾವು ಈ ರೀತಿ ಬಿಟ್ಟರೆ ತಾನೇ ಅವರು ನನಗೆ ಮಾಡೋದಕ್ಕೆ ಸಾಧ್ಯ ಅಂತ. ನಿನ್ಗಾಗಲ್ಲ ಬಿಡು, ನೀನು ಗಲೀಜು ಮಾಡ್ತೀಯ ಬಿಡು ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ಅವ್ರಿಗೂ ಏನೂ ಕಾನ್ಫಿಡೆನ್ಸ್ ಬರೋಲ್ಲ. ಪ್ಲೀಸ್ ಕೊಡಿ, ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ಫೈನ್ ಮೋಟರ್ ಸ್ಕಿಲ್ಸ್ ಇದೆಲ್ಲ ಬೇಕು ಮಕ್ಕಳಿಗೆ. ಪೆನ್ಸಿಲ್ ಇಟ್ಕೊಂಡು ಬರೆಯೋದಕ್ಕಿಂತ ಮುಂಚೆ ಮಕ್ಳಿಗೆ ಇದೆಲ್ಲ ಕೊಡು. ಮಿಕ್ಸ್ ಕಿಚಡಿ ಮಾಡ್ಕೊಡ್ತೀನಿ ಕಂದ. ಸೊ ಮಕ್ಕಳಿಗೆ ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಬರಲ್ಲ, ಬರೆಯಲ್ಲ, ಹೋಮ್ವರ್ಕ್ ಮಾಡಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಇದನ್ನು ನೀವು ಮಾಡಿ. ಇದೆಲ್ಲ ಬೇಸಿಕ್, ಎಂಥ ಇನ್ವೆಸ್ಟ್ಮೆಂಟೇ ಬೇಡ. ಮನೆಗೆ ತಂದಿರೋದನ್ನು ಸ್ವಲ್ಪ ಅವ್ರಿಗೆ ಕೊಟ್ಬಿಟ್ರೆ ಟೈಮು ಚೆನ್ನಾಗಿ ಸ್ಪೆಂಡ್ ಮಾಡ್ತಾರೆ. ನಿಮಗೂ ಏನೋ ಒಂದು ಕೊಟ್ಟಿದ್ದೀವಿ ಅಂತ ಸಮಾಧಾನ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಒಂದು ಮನೆಯಲ್ಲೇ ಮಾಡುವಂತಹ ಒಂದು ಆ್ಯಕ್ಟಿವಿಟೀಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಆ್ಯಂಡ್ ವೀಡಿಯೋಸ್ನ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು, ನೀವು ಯಾವ ರೀತಿ ಟ್ರೈ ಮಾಡಿದ್ರಿ ನಿಮ್ಮ ಮಕ್ಳ ಜೊತೆ, ನಿಮ್ಮ ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ದಿಸ್ ಇಸ್ ದ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಗುಡ್ ಆ್ಯಕ್ಟಿವಿಟಿ ಫಾರ್ ಲೈಫ್ ಸ್ಕಿಲ್ ಟು ಟೀಚ್ ದ ಚೈಲ್ಡ್ ಹೌ ಟು ಬಿ ಇಂಡಿಪೆಂಡೆನ್ಸಿ ಅನ್ನೋದು ಈ ಆ್ಯಕ್ಟಿವಿಟಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಅದಿತಿಮ್ಮ ಏನು ಹೇಳಬೇಕು? ಇಲ್ಲಿ ನೋಡಿ ಸ್ಮೈಲ್ ಮಾಡಿ ಹೇಳಿಕಂದ. ಬಾಯ್. ನೀವಿನ್ನು ಏನು ಮಾಡ್ಕೊಂಡಿಲ್ಲ ಅಂದರೆ, ಸರ್ಪ್ರೈಸ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಏನು ಹೇಳ್ಬಿಡ್ಬೇಕು? ಲಾಟ್ಸ್ ಆಫ್ ಸ್ಮೈಲ್. ಕ್ಯಾನ್ ಯು ಸ್ಮೈಲ್ ಒನ್ಸ್?